ನಮಸ್ಕಾರ. ದಿನಾಂಕ 23/2/2026ರಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಂತ ಏನು ಮೆರವಣಿಗೆಯಲ್ಲಿ ಬಾಗಲಕೋಟ್ ನಗರದಲ್ಲಿ ನಡೆದಂತ ಘಟನೆಗೆ ಟಿಪ್ಪು ಕ್ರಾಂತಿ ಸೇನೆ ಸಂಘಟನೆಯು ತೀವ್ರವಾಗಿ ಖಂಡಿಸುತ್ತಿದೆ. ಬಾಗಲಕೋಟ್ ನಗರವು ಶಾಂತಿಯುತ ಮತ್ತು ಸೌಹಾರ್ದತೆಗೆ ಹೆಸರಾದಂತ ನಾಡು. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ 12ನೇ ಶತಮಾನದ ಶರಣರು, ಸೂಫಿಗಳು, ಸಂತರು ನಡೆದಾಡದಂತ ನಾಡು. ಇಲ್ಲೆಲ್ಲರೂ ಕೂಡ ಭಾವೈಕ್ಯತೆಯಿಂದ, ಯಾವುದೇ ಜಾತಿ ಧರ್ಮ ಇಲ್ಲದೆ ಭಾವೈಕ್ಯತೆಯಿಂದ ಇಲ್ಲಿ ಬಾಳ್ತಾ ಇದ್ದಾರೆ. ಆದರೆ ನಾನು ಈ ಒಂದು ಕಾರ್ಯಕ್ರಮ ಅಂದ್ರೆ ಈ ಒಂದು ಮೆರವಣಿಗೆ ಆಗುತ್ತ ಮುಂಚೆ ಬಾಗಲಕೋಟ್ ಗ್ರಾಮದಲ್ಲಿ ಅಂದ್ರೆ ಬಾಗಲಕೋಟ್ ಪಟ್ಟಣದಲ್ಲಿ ಹಲವಾರು ಸಂಘಟನೆಗಳು ಸೇರಿ ಒಂದು ಮನವಿ ಸಲ್ಲಿಸಿದ್ದನ್ನು ಕೂಡ ನಾನು ನೋಡಿದ್ದೆ. ಆದರೆ ಕಾನೂನು ಮತ್ತು ಸುವ್ಯವಸ್ಥೆ ಅದನ್ನು ಮುಂಜಾಗ್ರತವಾಗಿ ಅದನ್ನ ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಾಗಿತ್ತೇನೋ ಅಂತ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಮೆರವಣಿಗೆಯು ಹೊಂಟಂತ ಸಂದರ್ಭದಲ್ಲಿ ಮಸ್ಜಿದ್ ಸಮೀಪ ಬಂದಾಗ, ಪಂಕಾ ಮಸ್ಜಿದ್ ಸಮೀಪ ಬಂದಾಗ ಕಿಡಿಗೇಡಿಗಳು ಏನು ಕಲ್ಲೆಸ್ತರು ಮತ್ತೆ ಚಪ್ಪಲಿ ಎಸ್ತರು, ಅದು ಒಂದು ಬಹಳ ಒಂದು ಹೀನಾಯವಾದ ಕೃತ್ಯ. ಅದನ್ನ ಆಗಬಾರ್ದು, ಮಾಡಬಾರ್ದು. ಕಾನೂನನ್ನು ಎತ್ಕೊಳ್ಳಿಕ್ಕೆ ಯಾರಿಗೆ ಕೂಡ ಅವಕಾಶ ಇಲ್ಲ. ಆದ್ರೆ ಅವರು ಕಲ್ಲಿನಿಂದ ಹೊಡೆಯುವಾಗ ಮತ್ತು ಚಪ್ಪಲಿ ಎಸೆಯುವಕ್ಕಿಂತ ಮುಂಚೆ ಏನು ನಡೀತು ಘಟನೆ ಅನ್ನೋದನ್ನು ಕೂಡ ಕಾನೂನು ಮತ್ತು ಸುವ್ಯವಸ್ಥೆ ಅವರಿಗೆ ಸವಿಸ್ತಾರವಾಗಿ ಅಲ್ಲಿ ಏನು ಒಂದು ಶೋಧ ಮಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಇವತ್ತು ಸರ್ವೇ ಸಾಮಾನ್ಯವಾಗಿ ಎಲ್ಲೋ ಒಂದು ರ್ಯಾಲಿಗಳಪ್ಪ ಅಂತಂದ್ರೆ ಎಲ್ಲೋ ಒಂದು ಪ್ರೊಸೆಷನ್ಗಳು ಹೊರಟಾಗ, ಮಸ್ಜಿದ್ಗಳು ಬಂದಾಗ ಪ್ರಚೋದನಕಾರಿಯಾದಂತ ಏನು ಗೀತೆ, ಬನಾಯಂಗೆ ಮಂದಿರ್ ಗೀತೆ ಹಾಕುವುದಾಗಿರ್ಬೋದು, ಅಥವಾ ಒಂದು ಪ್ರಚೋದನಕಾರಿ ಸನ್ನೆಗಳನ್ನು ಮಸ್ಜಿದ್ ಕಡೆ ಮುಖ ಮಾಡಿ ಪ್ರಚೋದನಕಾರಿ ಸನ್ನೆಗಳನ್ನು ಮಾಡುವುದಿರ್ಬೋದು. ಇದು ಬೇರೆ ಅನ್ಯ ಕೋಮಿನವರಿಗೆ ಕೆರಳಿಸುವಂತ ಕೆಲಸ ಯಾರು ಮಾಡ್ತಾ ಇದ್ದಾರಲ್ಲ ಅಂತವ್ರನ್ನು ಕೂಡ ಪತ್ತೆ ಹಚ್ಚಿ ಒದ್ದು ಒಳಗೆ ಹಾಕುವಂತ ಕೆಲಸ ಕಾನೂನು ಸುವ್ಯವಸ್ಥೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಾದ ನಂತರ ಕಾನೂನು ಸುವ್ಯವಸ್ಥೆ ಕಟ್ಟುನಿಟ್ಟಾಗಿ 144 ಕಲಂ ಜಾರಿ ಮಾಡಿದ್ರೂ ಕೂಡ ಅಮಾಯಕ ಜನರ ಮೇಲೆ ಕಲ್ಲೆಸೆಯುವಂತದ್ದು, ಅಮಾಯಕ ಜನರ ಅಂಗಡಿಗಳ ಮೇಲೆ ಕಲ್ಲೆಸೆಯುವಂಥದ್ದು, ಮತ್ತೆ ಅವರ ಹಣ್ಣಿನ ಅಂಗಡಿಗಳ ಮೇಲೆ, ತರಕಾರಿ ಅಂಗಡಿಗಳ ಮೇಲೆ, ಅಮಾಯಕ ಜನರ ಮೇಲೆ ಕಲ್ಲೆಸೆದು ಭಯದ ವಾತಾವರಣ ಉಂಟು ಮಾಡ್ತಾ ಇದ್ದಾರಲ್ಲ, ಅಂತವ್ರು ಯಾರೇ ಇರಬಹುದು, ಅವ್ರಂತ ಯಾವುದೇ ಸಂಘಟನೆಯವರು ಇರಬಹುದು, ಯಾವುದೇ ಧರ್ಮದವರು ಇರಬಹುದು, ಅಂತವರನ್ನು ಒದ್ದು ಬುದ್ಧಿ ಕಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಲ್ಲಿ ಬಾಗಲಕೋಟ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.